ಕೇರಳದ ವಯನಾಡ್ ಸಂಪೂರ್ಣ ಧ್ವಂಸವಾಗಿದೆ. ಇದೀಗೆ ವರುಣಾರ್ಭಟ ಶಾಂತವಾಗಿದ್ದು ಗುಡ್ಡ ಕುಸಿತ ನಿಂತು ಹೋಗಿದೆ. ಆದರೆ ಎಲ್ಲಿ ನೋಡಿದ್ರೂ ಕೂಡ ಕಣ್ಣೀರು, ದುಃಖ, ನೋವು, ಒಂದೊಂದು ದೃಶ್ಯವು ಮನ ಕಲಕುವಂತಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕರುಣಾಜನಕ 10 ದೃಶ್ಯಗಳು. ದೃಶ್ಯ 1, ಸಂಬಂಧಿಗಳಿಗೆ ಕಳೆಬರಹ ಹಸ್ತಾಂತರ. ವಯನಾಡಿನಲ್ಲಿ ಭೂಕುಸಿತದ ನಂತರ ಕಲ್ಲು, ಮಣ್ಣು, ಮರದಡಿಯಲ್ಲಿ ಮೃತದೇಹಗಳು ಪತ್ತೆಯಾಗ್ತಾ ಇವೆ. ಹೀಗೆ ಪತ್ತೆಯಾದ ದೇಹವನ್ನ ಆಸ್ಪತ್ರೆಗೆ ರವಾನಿಸಿ ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ದೃಶ್ಯ 2, ತಮ್ಮವರನ್ನ ನೆನೆದು ಕಣ್ಣೀರು. ಕೆಲವೇ ದಿನಗಳ ಹಿಂದೆ ತಮ್ಮ ಜೊತೆ ಇದ್ದವರು ಈಗ ಇಲ್ಲ ಅನ್ನೋದನ್ನೇ ನಂಬೋದಕ್ಕಾಗ್ತಾ ಇಲ್ಲ. ವಯನಾಡಿನಲ್ಲಿ ತಮ್ಮವರನ್ನ ನೆನೆದು ಕಣ್ಣೀರು ಇಡ್ತಾ ಪರಸ್ಪರ ಸಂತೈಸಿಕೊಳ್ತಾ ಇದ್ದಾರೆ. ದೃಶ್ಯ 3, ರಾತ್ರಿ ಹಗಲು ಬ್ರಿಡ್ಜ್ ನಿರ್ಮಾಣ. ಭಾರತೀಯ ಸೇನೆ ರಾತ್ರಿ ಹಗಲು ಎನ್ನದೇ ಸೇತುವೆಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಆ ಮೂಲಕ ಜನರ ರಕ್ಷಣೆ ಮಾಡ್ತಾ ಇದೆ. ದೃಶ್ಯ 4, ಕನ್ನಡಿಗರಿಗೆ ಸಿಎಂ ಸಿದ್ದು ಕಾಲ್. ವಯನಾಡಿನಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವ ಕನ್ನಡಿಗರಿಗೆ ಸಿಎಂ ಸಿದ್ದರಾಮಯ್ಯ ಕಾಲ್ ಮಾಡಿದ್ದಾರೆ. ಫೋನ್ ಕಾಲ್ ಮಾಡಿ ಸಂತೈಸಿದ್ದಾರೆ. ಮನೆ ಮೂರಾಳು ಮನೆ 3 ಮನೆ ಮಟ್ಟ ಆಗೋಯ್ತು. ಮನೆಯಲ್ಲೇ ಕೊಚ್ಚಿಕೊಂಡೋಯ್ತು. 9 ಜನ ಸಿಕ್ಕನೂ ಇಲ್ಲ. ದೃಶ್ಯ 5, ಕರುನಾಡಿನಲ್ಲೂ ಮಡುಗಟ್ಟಿದ ದುಃಖ. ವಯನಾಡ್ಗೆ ಹೋಗಿ ನೆಲೆಸಿರುವ ಕನ್ನಡಿಗರು ಭೂಕುಸಿತದಿಂದ ನಾಪತ್ತೆ ಆಗಿದ್ದಾರೆ. ಕುಟುಂಬಸ್ಥರ ದುಃಖದ ಕಟ್ಟೆ ಒಡೆದಿದೆ. ದೃಶ್ಯ 6, ಕರುನಾಡಿನ ಗ್ರಾಮಗಳಲ್ಲೂ ನೋವು. ವಯನಾಡಿನಲ್ಲಿ ನೆಲೆಸಿರುವ ತಮ್ಮೂರಿನ ಜನರ ಬಗ್ಗೆ ಸ್ಥಳೀಯರು ಆತಂಕಕ್ಕೆ ಈಡಾಗಿದ್ದಾರೆ. ಸೇಫ್ ಆಗಿ ಬರಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ದೃಶ್ಯ 7, ಪ್ಲೀಸ್ ನಮ್ಮವರನ್ನ ಹುಡುಕಿ ಕೊಡಿ. ಮೃತಪಟ್ಟವರ ಫೋಟೋ ಹಿಡಿದು ಕರುನಾಡ ಜನತೆ ವಯನಾಡಿಗೆ ಹೋಗಿದ್ದಾರೆ. ಅಲ್ಲಿಗೆ ಹೋಗಿ ತಮ್ಮವರನ್ನ ಹುಡುಕಿ ಕೊಡಿ ಪ್ಲೀಸ್ ಅಂತ ಅಂಗಲಾಚ್ತಾ ಇದ್ದಾರೆ. ದೃಶ್ಯ 8, ಕನ್ನಡಿಗರಿಂದ ಸಂತ್ರಸ್ತರಿಗೆ ನೆರವು. ದೇಶದ ಯಾವುದೇ ಮೂಲೆಯಲ್ಲಿ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ಕನ್ನಡಿಗರು ಅವರ ನೆರವಿಗೆ ಧಾವಿಸ್ತಾರೆ. ಮೈಸೂರಿನ ತಂಡವೊಂದು ಆಹಾರ ಸಾಮಗ್ರಿ ಜೊತೆಗೆ ತೆರಳಿ ನೆರವು ನೀಡ್ತಾ ಇದೆ. ದೃಶ್ಯ 9, ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರಿಗೆ ಉಪಹಾರ. ಸಂತ್ರಸ್ತರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ಇವರಿಗೆ ನಿತ್ಯ ಟಿಫನ್, ಬಾಳೆಹಣ್ಣು, ಬಿಸ್ಕೆಟ್, ಉಪಹಾರ ನೀಡಲಾಗ್ತಾ ಇದೆ. ದೃಶ್ಯ 10, ಗಂಡ ಮಗನನ್ನ ನೆನೆದು ಕಣ್ಣೀರು. ಭೂಕುಸಿತ ಆದಾಗ ಎಲ್ಲರೂ ಇದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಗಂಡ ಮತ್ತು ಮಗ ನಾಪತ್ತೆಯಾಗಿದ್ದು ಮನೆಯೊಡತಿಗೆ ದಿಕ್ಕು ತೋಚದಂತೆ ಆಗ್ಬಿಟ್ಟಿದೆ.
ವಯನಾಡ್ ಸಂಪೂರ್ಣ ಧ್ವಂಸವಾಗಿದೆ. ಇದೀಗೆ ವರುಣಾರ್ಭಟ ಶಾಂತವಾಗಿದ್ದು ಗುಡ್ಡ ಕುಸಿತ ನಿಂತು ಹೋಗಿದೆ. ಆದರೆ ಎಲ್ಲಿ ನೋಡಿದ್ರೂ ಕೂಡ ಕಣ್ಣೀರು, ದುಃಖ, ನೋವು, ಒಂದೊಂದು ದೃಶ್ಯವು ಮನ ಕಲುಕುವಂತಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕರುಣಾಜನಕ 10 ದೃಶ್ಯಗಳು. ದೃಶ್ಯ 1, ಸಂಬಂಧಿಗಳಿಗೆ ಕಳೆಬರಹ ಹಸ್ತಾಂತರ. ವಯನಾಡಿನಲ್ಲಿ ಭೂಕುಸಿತದ ನಂತರ ಕಲ್ಲು, ಮಣ್ಣು, ಮರದಡಿಯಲ್ಲಿ ಮೃತದೇಹಗಳು ಪತ್ತೆಯಾಗ್ತಾ ಇವೆ. ಹೀಗೆ ಪತ್ತೆಯಾದ ದೇಹವನ್ನ ಆಸ್ಪತ್ರೆಗೆ ರವಾನಿಸಿ ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ದೃಶ್ಯ 2, ತಮ್ಮವರನ್ನ ನೆನೆದು ಕಣ್ಣೀರು. ಕೆಲವೇ ದಿನಗಳ ಹಿಂದೆ ತಮ್ಮ ಜೊತೆ ಇದ್ದವರು ಈಗ ಇಲ್ಲ ಅನ್ನೋದನ್ನೇ ನಂಬೋದಕ್ಕಾಗ್ತಾ ಇಲ್ಲ. ವಯನಾಡಿನಲ್ಲಿ ತಮ್ಮವರನ್ನ ನೆನೆದು ಕಣ್ಣೀರು ಇಡ್ತಾ ಪರಸ್ಪರ ಸಂತೈಸಿಕೊಳ್ತಾ ಇದ್ದಾರೆ. ದೃಶ್ಯ 3, ರಾತ್ರಿ ಹಗಲು ಬ್ರಿಡ್ಜ್ ನಿರ್ಮಾಣ. ಭಾರತೀಯ ಸೇನೆ ರಾತ್ರಿ ಹಗಲು ಎನ್ನದೇ ಸೇತುವೆಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಆ ಮೂಲಕ ಜನರ ರಕ್ಷಣೆ ಮಾಡ್ತಾ ಇದೆ. ದೃಶ್ಯ 4, ಕನ್ನಡಿಗರಿಗೆ ಸಿಎಂ ಸಿದ್ದು ಕಾಲ್. ವಯನಾಡಿನಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವ ಕನ್ನಡಿಗರಿಗೆ ಸಿಎಂ ಸಿದ್ದರಾಮಯ್ಯ ಕಾಲ್ ಮಾಡಿದ್ದಾರೆ. ಫೋನ್ ಕಾಲ್ ಮಾಡಿ ಸಂತೈಸಿದ್ದಾರೆ. ಮನೆ ಮೂರಾಳ ಮನೆ 3 ಮನೆ ಮಟ್ಟ ಆಗೋಯ್ತು. ಮನೆಯಲ್ಲೇ ಕೊಚ್ಚಿಕೊಂಡೋಯ್ತು. 9 ಜನ ಸಿಕ್ಕನೂ ಇಲ್ಲ. ದೃಶ್ಯ 5, ಕರುನಾಡಿನಲ್ಲೂ ಮಡುಗಟ್ಟಿದ ದುಃಖ. ವಯನಾಡ್ಗೆ ಹೋಗಿ ನೆಲೆಸಿರುವ ಕನ್ನಡಿಗರು ಭೂಕುಸಿತದಿಂದ ನಾಪತ್ತೆ ಆಗಿದ್ದಾರೆ. ಕುಟುಂಬಸ್ಥರ ದುಃಖದ ಕಟ್ಟೆ ಒಡೆದಿದೆ. ದೃಶ್ಯ 6, ಕರುನಾಡಿನ ಗ್ರಾಮಗಳಲ್ಲೂ ನೋವು. ವಯನಾಡಿನಲ್ಲಿ ನೆಲೆಸಿರುವ ತಮ್ಮೂರಿನ ಜನರ ಬಗ್ಗೆ ಸ್ಥಳೀಯರು ಆತಂಕಕ್ಕೆ ಈಡಾಗಿದ್ದಾರೆ. ಸೇಫ್ ಆಗಿ ಬರಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ದೃಶ್ಯ 7, ಪ್ಲೀಸ್ ನಮ್ಮವರನ್ನ ಹುಡುಕಿ ಕೊಡಿ. ಮೃತಪಟ್ಟವರ ಫೋಟೋ ಹಿಡಿದು ಕರುನಾಡ ಜನತೆ ವಯನಾಡ್ಗೆ ಹೋಗಿದ್ದಾರೆ. ಅಲ್ಲಿಗೆ ಹೋಗಿ ತಮ್ಮವರನ್ನ ಹುಡುಕಿ ಕೊಡಿ ಪ್ಲೀಸ್ ಅಂತ ಅಂಗಲಾಚ್ತಾ ಇದ್ದಾರೆ. ದೃಶ್ಯ 8, ಕನ್ನಡಿಗರಿಂದ ಸಂತ್ರಸ್ತರಿಗೆ ನೆರವು. ದೇಶದ ಯಾವುದೇ ಮೂಲೆಯಲ್ಲಿ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ಕನ್ನಡಿಗರು ಅವರ ನೆರವಿಗೆ ಧಾವಿಸ್ತಾರೆ. ಮೈಸೂರಿನ ತಂಡವೊಂದು ಆಹಾರ ಸಾಮಗ್ರಿ ಜೊತೆಗೆ ತೆರಳಿ ನೆರವು ನೀಡ್ತಾ ಇದೆ. ದೃಶ್ಯ 9, ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರಿಗೆ ಉಪಹಾರ. ಸಂತ್ರಸ್ತರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ಇವರಿಗೆ ನಿತ್ಯ ಟಿಫನ್, ಬಾಳೆಹಣ್ಣು, ಬಿಸ್ಕೆಟ್, ಉಪಹಾರ ನೀಡಲಾಗ್ತಾ ಇದೆ. ದೃಶ್ಯ 10, ಗಂಡ ಮಗನನ್ನ ನೆನೆದು ಕಣ್ಣೀರು. ಭೂಕುಸಿತ ಆದಾಗ ಎಲ್ಲರೂ ಇದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಗಂಡ ಮತ್ತು ಮಗ ನಾಪತ್ತೆಯಾಗಿದ್ದು ಮನೆಯೊಡತಿಗೆ ದಿಕ್ಕು ತೋಚದಂತೆ ಆಗ್ಬಿಟ್ಟಿದೆ.